ಯುವ ಭಾಯ್ ಬಂದ್ಬಿಟ್ಟು ಬೆಂಗಳೂರಿಗೆ 8 ವರ್ಷ ಆಯಿತು. ಹೌದು. ಎಷ್ಟು ಮಣ್ಣು ಹೊತ್ತಿದ್ದೀರಾ ಸರ್ ನಾನು ಫಸ್ಟು ಇಲ್ಲಿ ಬಂದು ಎಲ್ಲಿ ಅಂತಂದರೆ ಸುಮ್ನಳ್ಳಿ ಹತ್ರ ನಿಲ್ತಿದ್ದೆ ಸರ್ ನಾನು ಫಸ್ಟ್ ಸುಮ್ನಳ್ಳಿ. ಯಾಕಂದರೆ ಆಲ್ಮೋಸ್ಟ್ ಜೂನಿಯರ್ ಆರ್ಟಿಸ್ಟ್ ಅಲ್ಲಿಂದನೇ ಕರ್ಕೊಂಡು ಹೋಗೋದು. ಇಲ್ಲಿ ಸುಮ್ನಳ್ಳಿ ಹತ್ರ ಅಲ್ಲಿ ಬಸ್ ಬರುತ್ತೆ. ಓಕೆ, ಅಲ್ಲಿ ಹೋಗಿ ನಿಂತರೆ ಸಾಕು ನಿಮಗೆ. ಅಲ್ಲಿ ಸಿನಿಮಾಗಳ ಬಸ್ಗಳು ನಿಲ್ಲುತ್ತೆ. ಅಂದರೆ ಜೂನಿಯರ್ ಆರ್ಟಿಸ್ಟ್ಗೆ ಈ ಶೂಟಿಂಗ್ ಎಲ್ಲೆಲ್ಲಿ ಇರುತ್ತಲ್ಲ ಅಲ್ಲಿಗೆ ಬಸ್ ಕಳಿಸಿರ್ತಾರೆ. ಓಕೆ, ಅದಕ್ಕೆ ಅಲ್ಲಿ ಹೋಗಿ ನಿಲ್ತಿದ್ದೆ. ಯಾವ್ದಾದ್ರು ಬಸ್ಸಲ್ಲಿ ನಾವು ಅಂದರೆ ಸಿನಿಮಾದಲ್ಲಿ ವರ್ಕ್ ಮಾಡ್ಬೇಕಲ್ಲ. ಈಗ ಸಿನಿಮಾದಲ್ಲಿ ವರ್ಕ್ ಮಾಡ್ಬೇಕಂದ್ರೆ ಫಸ್ಟ್ ನಾನು ಜೂನಿಯರ್ ಆಗಿ ಹೋಗ್ಬೇಕು. ನಾನು ಯಾರೋ ಬಂದು ಸ್ಟಾರ್ ಮಾಡೋಲ್ಲ, ನೀನು ಚೆನ್ನಾಗಿದೆ ಅವರು ಏನೋ ಮಾಡ್ತೀನಿ ಅಂತ. ಫಸ್ಟ್ ನಾನು ಜೂನಿಯರ್ ಆಗಿ ಹೋಗ್ಬೇಕು. ಸುಮ್ನಳ್ಳಿ ಹತ್ರ ನಿಲ್ತಿದ್ದೆ. ನಿಂತ ತಕ್ಷಣ ಅಲ್ಲಿ ಕೇಳ್ತಿದ್ದೆ ನಾನು. ಎಷ್ಟೊತ್ತಿಗೆ ನಿಂತ್ಕೊಂತ ಇದ್ರಿ ಸರ್? ಬೆಳಗ್ಗೆ ಒಂದು 6 ಗಂಟೆ. 6ಗೆಲ್ಲ ರೆಡಿಯಾಗಿ ಫಿಕ್ಸು. ನಾನು ಡೈಲಿ 5:30ಗೆ ಹೇಳ್ತಿದ್ದೆ. ಅವಾಗ 5:30ಗೆ ಎದ್ದು ರೆಡಿಯಾಗಿ ನಾನು ಸುಮ್ನಳ್ಳಿ ಹತ್ರ ನಿಂತು ಬಿಟ್ರೆ ಅಲ್ಲಿ ಹೋಗೋದು. ಆ ಶೂಟಿಂಗ್ ಯಾರಪ್ಪ ಎಲ್ಲೆಲ್ಲಿ ಅಂದ್ರೆ ಕೇಳ್ತಿದ್ರು. ಕೇಳಿದಾಗ ನಾವು ಯಾವ ಸಿನಿಮಾ ಸರ್ ಅಂತಂದ್ರೆ ಹತ್ಕೊಂಡ್ಬಿಡ್ತಿದ್ವಿ. ಹೋದಾದ್ಮೇಲೆ ಇಷ್ಟೊಂದು ಪೇಮೆಂಟ್ ಕೊಡೋದು, 350 400 ಈ ಥರ ಕೊಡೋದು. ನಮ್ಗೆ ಅಲ್ಲಿ ಊಟ ಸಿಗುತ್ತೆ, ದುಡ್ಡು ಸಿಗುತ್ತೆ, ಶೂಟಿಂಗ್ ಸ್ಪಾಟು ವರ್ಕ್ ಮಾಡೋಕೆ ಚಾನ್ಸ್ ಸಿಗುತ್ತೆ. ಜೂನಿಯರ್ ಆರ್ಟಿಸ್ಟ್ ಆಗಿ ಅಲ್ಲಿ ಸೀನಿಯರ್ ಆಕ್ಟರ್ಸ್ಗಳು ಸಿಗ್ತಾರೆ. ಅವಾಗ ಅಲ್ಲಿ ಕಲಿತಾ ಇದೀವಿ ಸರ್ ಸಿನಿಮಾಗಳು ಹೆಂಗ್ ಮಾಡ್ತಾರೆ ಅಂತ. 1 ವರ್ಷ 1.5 ವರ್ಷ ಒಂದು 2 ವರ್ಷದವರೆಗೂ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ ನಾನು. ಮಾರ್ಟಿನಲ್ಲಿ ಮಾಡಿದ್ದೀನಿ, UIL ಮಾಡಿದ್ದೀನಿ, ಹೆಡ್ ಬುಷಲ್ಲಿ ವರ್ಕ್ ಮಾಡಿದ್ದೀನಿ, KGF ಅಲ್ಲಿ ವರ್ಕ್ ಮಾಡಿದ್ದೀನಿ, ಯುವರತ್ನದಲ್ಲಿ ವರ್ಕ್ ಮಾಡಿದ್ದೀನಿ. ಹೌದು ಸರ್, ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ 2 ಅಲ್ಲಿ ಸರ್. ಓಕೆ, ಎಸ್ ಸರ್ ಮೀಟ್ ಆಗಿದ್ದೀನಿ ನಾನು. ಓಕೆ, ಅವ್ರು ನನಗೊಂದು ಮಾತು ಹೇಳಿದ್ದಾರೆ, ನೀನು ಮುಂದೆ ಏನಾದ್ರು ಬೆಳೆದ್ರೆ ಬಾರೋ ನಾನು ನಿಂಗೆ ಸಿಗ್ತೀನಿ, ಅಂದ್ರೆ ಏನಾದ್ರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಆಕ್ಚುಲಿ ಒಬ್ರು ನಂಬರ್ ಇದೆ, ಅವ್ರ ನಂಬರ್ ಕಾಂಟ್ಯಾಕ್ಟ್ ಕೊಡ್ಸಿದ್ದಾರೆ ನನಗೆ. ಉಮೇಶ್ ಬ್ರದರ್ ಅಂತ. ಅವ್ರ ಜೊತೆನೇ ಇರ್ತಾರೆ. ಏನಾರು ಮಾಡ್ಕೊಂಡಿದ್ರೆ ಬಾರೋ, ಚೆನ್ನಾಗಿ ಏನಾರು ಮಾಡ್ಕೊಂಡ್ ಬಂದ್ರೆ ಬಾರೋ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅವಾಗ ಹೇಳಿದ್ರು ಸರ್ KGF 2 ಇನ್ನ ರಿಲೀಸ್ ಇರಲಿಲ್ಲ ಶೂಟಿಂಗ್ ಟೈಮಲ್ಲಿ. ಬಟ್ ಇವಾಗ ಸಿಗ್ತಾ ಇಲ್ಲೋ ಗೊತ್ತಿಲ್ಲ. ಬಟ್ ನಾನು ಬಾಯ್ ಸಿನಿಮಾ ಟೈಮಲ್ಲೂ ಎಸ್ ಸರ್ ಮನೆ ಹತ್ರ ಹೋಗಿ ಬಂದಿದ್ದೀನಿ ನಾನು ರಿಲೀಸ್ ಆಗೋ ಟೈಮಲ್ಲಿ. ಅವಾಗ ಸಿಗ್ಲಿಲ್ಲ, ಅವ್ರು ತುಂಬಾ ಬ್ಯುಸಿ ಇದ್ರು. ಇರ್ಲಿ ಸರ್, ಒಬ್ಬ ಸ್ಟಾರ್ ನಟರಿಗೆ ಇರುತ್ತಲ್ಲ ಸರ್, ಪಾಪ ಅವರು ಎಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ, ಅದ್ರ ಮಧ್ಯೆ ಎಲ್ಲೋ ಓಡಾಡ್ತಿರ್ತಾರೆ. ಬಟ್ ನನಗೆ ಅವ್ರಂದ್ರೆ ತುಂಬಾ ಇಷ್ಟ, ಇನ್ಸ್ಪೈರ್ ತುಂಬಾ ಇದೀನಿ ನಾನು. ಯಾಕಂತಂದ್ರೆ ಅವರು ವಿದೌಟ್ ಬ್ಯಾಕ್ಗ್ರೌಂಡ್ ಇಂದ ಬಂದು ಇಲ್ಲಿ ಸ್ಟಾರ್ ಆದವರು. ಅವ್ರು ನೋಡಿ ಇನ್ಸ್ಪೈರ್ ಆಗಿದ್ದೀನಿ. ಅವ್ರು ಇನ್ಸ್ಪೈರ್ ಆಗಿದ್ದಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ ಸರ್. ಓಕೆ, ಫೈನ್. ಅಂದರೆ ಬೆಂಗಳೂರಿಗೆ ನೀವು ಕಲಾವಿದರು ಆಗ್ಬೇಕಂತ ಬಂದಿರೋ ಕಾರಣ ಏನು? ಹೆಂಗೆ ಆಯಿತು? ಹೆಂಗೆ ಬಂದ್ರಿ ನೀವು? ಇಲ್ಲ ಸರ್, ನಾನು ಆ್ಯಕ್ಚುಲಿ ನಾನು SSLC 4 ಸಲ ಫೇಲು ಸರ್. 4 ಸರಿ? ಮೈ ಗಾಡ್. SSLC 4 ಸಲ ಫೇರು. ಉಡಾಳ ತುಂಬಾ ಇದೆ ಸರ್. ನಾನು ಯಾವಾಗಲೂ ಗ್ರೌಂಡ್ ಕ್ರಿಕೆಟ್ ಬ್ಯಾಟ್ ಹಿಡ್ಕೊಂಡು ಇರ್ತಿದ್ದೆ. ಮತ್ತೆ PUCಗೆ ಭೇದ ಭಾವ ಆಗಬಾರ್ದು. SSLC ಪಾಸ್ ಆದ್ರೆ ಇಲ್ಲ? ಅಲ್ಲ, ಪಾಸ್ ಆದೆ. ಆಮೇಲೆ PUCಗೆ ಭೇದ ಭಾವ ಆಗಬಾರ್ದಲ್ಲ. ಓಕೆ. ಆಮೇಲೆ ಅಲ್ಲೂ 4 ಸಲ ಫೇಲ್ ನಾನು. ರೆಸ್ಪೆಕ್ಟ್ ಅದಕ್ಕೂ ರೆಸ್ಪೆಕ್ಟ್ ಕೊಟ್ಟು ಅದು 4 ಸಲ ಫೇಲ್ ಆದೆ. ಆಮೇಲೆ ನನಗೆ ಅನಿಸ್ತು ಇದು ನನ್ನ ಡೆಸ್ಟಿನೇಷನ್ ಅಲ್ಲ, ಡೆಸ್ಟಿನೇಷನ್ ಇದು ನನ್ನಲ್ಲ ಅಂತೇಳಿ. ಆಮೇಲೆ ನಾನು ಆಯ್ಕೆ ಮಾಡ್ಕೊಂಡೆ. ಅಂದ್ರೆ ನಾನು ಡ್ಯಾನ್ಸ್ ಮಾಡ್ತಿದ್ದೆ, ನಾಟಕಗಳು ಮಾಡ್ತಿದ್ದೆ, ನಾನು ಸ್ಕೂಲಲ್ಲೆಲ್ಲ ಮಾಡ್ತಿದ್ದೆ ಡ್ಯಾನ್ಸು. ನನಗೆ 4 ಡ್ಯಾನ್ಸ್ 5 ಡ್ಯಾನ್ಸ್ ಮಾಡ್ತಿದ್ದೆ ಸರ್ ನಾನು. ಮಾಡಿದಾಗ ಎಲ್ಲರೂ ಒಳ್ಳೆ ಡ್ಯಾನ್ಸ್ ಮಾಡ್ತಿಲ್ವ ನೀನು, ಒಳ್ಳೆ ಆಕ್ಟಿಂಗ್ ಮಾಡ್ತೀವ ಅಂತಂದಾಗ ನಾನು ಆ ಟೈಮಲ್ಲಿ ರಂಗಾಯಣ ಸೇರ್ಕೊಂಡೆ. ಧಾರವಾಡ ರಂಗಾಯಣ ಸೇರ್ಕೊಂಡು ಮತ್ತೆ ಸರ್ ಇದು ನನಗೆ ಸ್ಟಡಿ ವರ್ಕ್ ಆಗಲ್ಲ ಅಂತೇಳಿ ನಾನು ಬೆಂಗಳೂರಿಗೆ ಬಂದೆ ಸರ್. ಕಲಾವಿದ ಆಗಲೇಬೇಕು. ಆ ಟೈಮಲ್ಲಿ ನಾನು ವಿಷ್ಣುದಾದ ಅವರ ಸಿನಿಮಾಗಳು ನೋಡ್ತಿದ್ದೆ. ಆ ಟೈಮಲ್ಲಿ ವಿಷ್ಣುದಾದ ಸಿನಿಮಾ ನೋಡ್ಕೊಂಡು ಆವಾಗ ಯಶ್ ಸರ್ ಬೆಳೀತಾ ಇದ್ರು. ಆ ಮಗಳು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಗೂಗ್ಲಿ, ರಾಜಾ ಹುಲಿ ಇವೆಲ್ಲ ಸಿನಿಮಾ ಬಂದಾಗ ಇನ್ಸ್ಪೈರ್ ಆಗ್ತಿತ್ತು. ಇವರೆಲ್ಲ ಅಂದ್ರೆ ಅವ್ರು ಮಾತಾಡಿದ್ರಲ್ಲ ಸರ್, ಇವತ್ತೆಲ್ಲ ನಾಳೆ ನಾನು ಒಂದು ದೊಡ್ಡ ಸ್ಟಾರ್ ಆಗ್ತೀನಿ ಬಿಡ್ರಿ ಅಂತ ಹೇಳಿದ್ರಲ್ಲ, ಆ ಮಾತು ತುಂಬಾ ಇನ್ಸ್ಪೈರ್ ಆಗಿ ತಗೊಂಡ್ಬಿಟ್ಟಿದ್ದೆ ನಾನು. ತಗೊಂಡಾಗ ನಾವು ಟ್ರೈ ಮಾಡೋಣ, ಯಾಕಾಗಲ್ಲ, ಇದಕ್ಕೆ ಅಂತ ನಿಲ್ಲೋಣ ಅಂತ ನಾನು ಎಲ್ಲ ಫಂಕ್ಷನ್ನು, ಫ್ಯಾಮಿಲಿ, ಫ್ರೆಂಡ್ಸು, ಖುಷಿ ಎಲ್ಲನ್ನು ಬಿಟ್ಟು ಸಿನಿಮಾಗೆ ಅಂತ ಬಂದೆ. ಇದ್ರಲ್ಲಿ ಏನೋ ಒಂದು ಮಾಡಲೇಬೇಕು ಅಂತ ಬಂದಾದ್ಮೇಲೆ ತುಂಬಾ ವರ್ಷ ಸೈಕಲ್ ಮಾಡಿ ಹೊಡೆದಿದ್ದೀನಿ ಸರ್. ತುಂಬಾ ಡೈರೆಕ್ಟರ್ಗಳನ್ನ ಮೀಟ್ ಆಗಿದ್ದೀನಿ, ತುಂಬಾ ಪ್ರೊಡ್ಯೂಸರ್ಸ್ಗಳನ್ನ ಮೀಟ್ ಆಗಿದ್ದೀನಿ. ಕೊನೆಗೆ ನಮ್ಮ ಸುರೇಶ್ ಸರ್ ಅವರ ವೈಫು ಅವರು ಪ್ರೊಡ್ಯೂಸ್ ಮಾಡಿದ್ರು, ಹಾಗೆ ನಮ್ಮ ಅಜ್ಜಾರು ಪ್ರೊಡ್ಯೂಸ್ ಮಾಡಿದ್ರು. ಆಗ ಸಿನಿಮಾ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದಿದ್ದೀನಿ ಸರ್. ಓಕೆ, ಫೈನ್. ಅಂದ್ರೆ ನಿಮ್ಮ ಊರ ಕಡೆಗೆ ಹೆಂಗೆ? ನಿಮ್ದು ಯಾವ ಊರು, ಏನು ಸರ್? ನಂದು ಯಲ್ಲಮ್ಮನ ಗುಡ್ಡ ಸರ್. ತಾಯಿ ಯಲ್ಲಮ್ಮ ದೇವಸ್ಥಾನ ಅಲ್ಲ, ಆ ಊರು ನಂದು. ಬೆಳಗಾವಿ ಜಿಲ್ಲೆ ನಂದು. ಅಲ್ಲೇ ನಮ್ಮ ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ಇದೆ. ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ಇದೆ ಸರ್. ಅದೇ ನಮ್ದು ಬಿಸ್ನೆಸ್. ಅದು ಬಿಟ್ರೆ ಬೇರೆ ಏನಿಲ್ಲ.
ಅಂದ್ರೆ ಊಟಕ್ಕೆ ಜೀವನಕ್ಕೆ ಜೀವನಕ್ಕೆ ಊಟಕ್ಕೆ ಎಲ್ಲ ಅದೇ. ಓಕೆ. ಕೂಲ್ ಡ್ರಿಂಕ್ಸ್ ಶಾಪ್ ಇದೆ. ಶಾಪ್ ಇದೆ. ಓಕೆ. ಅಲ್ಲೇ ನಾವು ಅಲ್ಲಿ ನಮ್ಮ ಅಜ್ಜ ಇರ್ತಾರೆ, ನಮ್ಮ ಅಮ್ಮ ಇರ್ತಾರೆ, ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಇರೋದು. ನಾನು ಇಲ್ಲಿ ಬೆಂಗಳೂರಲ್ಲಿ ಇರ್ತೀನಿ ಸರ್. ಓಕೆ. 8 ವರ್ಷದಿಂದ ನೀವು ಒಬ್ಬರೇ ಏಕಾಂಗಿಯಾಗಿ ಹೋರಾಡ್ತಾ ಇದ್ದೀನಿ. ಓಕೆ, ಫೈನ್. ಈಗ ಮೊದಲ ಮೂವಿ ಮಾಡಿ ಈಗ 2ನೇ ಮೂವಿ ಕಡೆಗೆ ಕಾಲು ಹಾಕಿದ್ದೀರ. ಹೌದು ಸರ್. ಓಕೆ, ಹೆಂಗಿತ್ತು ಅನುಭವ ಮೊದಲ ಮೂವಿದು? ಮೊದಲನ ಮೂವಿಗೆ ಒಂದು ಹುಮ್ಮಸ್ಸಲ್ಲಿ ಸಿನಿಮಾ ಮಾಡಿಬಿಟ್ಟೆ. ನಿಮ್ದು ಒರಿಜಿನಲ್ ಹೆಸರು? ನನ್ನ ಹೆಸರು ಸಚಿನ್ ಅಂತ. ಒರಿಜಿನಲ್? ಹೌದೌದು. ಓಕೆ, ಸಚಿನ್ ಅಂತ. ಆಮೇಲೆ ನನಗೊಬ್ಬರು ಸಚಿನ್ ಅಂತ ನನ್ನ 4-5 ವರ್ಷ ಹೆಸರು ಇಟ್ಕೊಂಡು ಓಡಾಡಿದೆ ಸರ್. ನಾನು ಇಂಡಸ್ಟ್ರಿಲಿ ಏನೂ ವರ್ಕ್ ಆಗಲಿಲ್ಲ. ಓಕೆ. ಆಮೇಲೆ ಯಾರೋ ಒಬ್ರು ಹೇಳಿದ್ರು, ನೀನು ಹೆಸರು ಚೇಂಜ್ ಮಾಡ್ಕೊಳ್ಳೋ ಅಂತ. ಯುವ ಅಂತ ಇಟ್ಕೊಂಡೆ. ಒಬ್ಬ ಡೈರೆಕ್ಟ್ರು ಒಂದು ಸಿನಿಮಾ ಆಗ್ಬೇಕಾಗಿತ್ತು, ಅದು ನಿಂತೋಗಿದೆ. ಯುವ ಅಂತ ಹೆಸರು ಅವರು ಇಟ್ಟಾದ್ಮೇಲೆ ಈ ಹೆಸರು ಇಟ್ಕೊಂಡು ಕಂಟಿನ್ಯೂ ಮಾಡ್ಕೊಂಡ್ ಬಂದೆ. ಅವಾಗಿಂದ ಒಂಚೂರು ಲಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ಹಾರ್ಡ್ ವರ್ಕ್, ಡೆಡಿಕೇಶನ್ ಆ ಥರನ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂಚೂರು ಹೆಸರು ಚೇಂಜ್ ಆದ ತಕ್ಷಣ ಒಂಥರ ಲೈಫ್ ಚೇಂಜ್ ಆಗಿ ಸ್ಟಾರ್ಟ್ ಆಯ್ತು. ಆ ಹೆಸರಿಂದ ಇವತ್ತು ಭಾಯ್ ಸಿನಿಮಾ ಸರ್. ಹೌದಾ? ಹೌದು. ಅಂದ್ರೆ ಪವರ್ ಇದೆ ಅದ್ರ. ಅಂದ್ರೆ ಯುವ ಭಾಯ್ ನೋಡಿ. ಓಕೆ. ಯುವ ಭಾಯ್ ಆಗಿ ನಾವು ನೆಕ್ಸ್ಟ್ ನಿಮ್ಮನ್ನ ತೆರೆ ಮೇಲೆ ನೋಡ್ಬೋದು. 100% ಸರ್. ಈಗ ಯಾವುದು ಫಸ್ಟ್ ಪ್ರಾಜೆಕ್ಟ್ ಬಗ್ಗೆ ಹೇಗೆ ಏನೆಲ್ಲ ಅನುಭವಗಳಾಯ್ತು? ಫಸ್ಟ್ ಪ್ರಾಜೆಕ್ಟ್ ಫಸ್ಟ್ ಎಲ್ಲ ಸ್ಕ್ರಿಪ್ಟ್ ಆಗಿರೋದು ಎಲ್ಲಂದ್ರೆ ನಮ್ಮ ಕುಮಾರಸ್ವಾಮಿ ಸರ್ ಇದಾರಲ್ಲ, ಸೇಮ್ ಅವ್ರ ಮನೆಯಲ್ಲಿ ಆಗಿರೋದು. HD ಕುಮಾರಸ್ವಾಮಿ? ಹೌದು. ಅವ್ರ ಮನೆಯಲ್ಲೇನೆ ಸ್ಕ್ರಿಪ್ಟ್ ಆಗಿರೋದು. ಯಾಕಂತಂದ್ರೆ ನಮ್ಮ ಮಿಸ್ಸಸ್ ಅವರು, ನಮ್ಮ ಪ್ರೊಡ್ಯೂಸರ್ ಮಿಸ್ಸಸ್ ಇದಾರಲ್ಲ, ಅವ್ರ ಹಸ್ಬೆಂಡು ಇವರು ಗನ್ ಮ್ಯಾನ್ ಕುಮಾರಸ್ವಾಮಿ ಮನೆಯಲ್ಲಿ ಇರ್ತಾರೆ. ಅಲ್ಲಿ ಹೋಗಿ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಅವ್ರ ಮನೆಯಲ್ಲೇ ಹೋಗಿ ಖುದ್ದು ಡಿಸ್ಕಷನ್ ಮಾಡಿ ಸ್ಕ್ರಿಪ್ಟ್ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಇದು ಭಾಯ್ ಸಿನಿಮಾ. ಅಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಶೂಟಿಂಗ್ ಎಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡಿದೀವಿ. ಈ ಸಿನಿಮಾದ್ದು ಉತ್ತರ ಕರ್ನಾಟಕ ಮತ್ತೆ ಇಲ್ಲಿ ಬೆಂಗಳೂರಲ್ಲೆಲ್ಲ ಮಾಡಿದ್ವಿ. ಈ ಸ್ಕ್ರಿಪ್ಟ್ ನಮ್ಮ ಬಂಜಾರ ಸಮುದಾಯದ ಕಲ್ಚರ್ನ ತೋರಿಸಿದೀವಿ. ಒಂದು ಫಾರಿನ್ ಲೇಡಿ ಟೂರ್ ಗೈಡ್ ಮಾಡುವಂತ ಒಂದು ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಆ ಜರ್ನಿ ತುಂಬಾ ಚೆನ್ನಾಗಿತ್ತು ಸರ್. ಈಗ 2ನೇ ಮೂವಿ? ಈಗ 2ನೇ ಮೂವಿ ಗ್ರಂಥ. ಯಾವ ಗ್ರಂಥ ಬರೀಲಿಕ್ಕೆ ಹೋಗ್ತಾ ಇದ್ರಿ? ಆ ಗ್ರಂಥದಲ್ಲಿ ನಾನೇ ಉಳಿಯೋಂಥದ್ದು. ನಂದೇ ಆದಂತ ಒಂದು ದೊಡ್ಡ ಗ್ರಂಥ ಬರೆಯೋಣ ಅಂತ ಅಷ್ಟೇ. ಓಕೆ. ಅಂದ್ರೆ ಯಾವ ತರ ಅಂತಂದ್ರೆ ಈಗ ಎಲ್ಲರೂ ಇರ್ತಾರಲ್ಲ ಸರ್, ಒಬ್ಬ ಹೀರೋನ ಈಗ ನೋಡಿ, ಒಂದೇ ಜೋಗಿ ಒಂದೇ ಉಗ್ರಮು, ಆ ಥರನೇ ಒಂದೇ ಗ್ರಂಥ ಆಗಲಿ ಅಂತೇಳಿ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಬಟ್ ಸ್ಕ್ರಿಪ್ಟ್ ಆ ಥರ ಬಂದಿದೆ. ಬಟ್ 100% ಇದು ಒಂದೇ ಗ್ರಂಥ ಆಗತ್ತೆ ಅಂತ ಹೇಳ್ತೀನಿ. ಹಿಟ್ ಕೊಡ್ತೀರಾ ಅಂತ? 100% ಸರ್. ಓಕೆ. ನೀವು ಇಂಡಸ್ಟ್ರಿ ಬಗ್ಗೆ ಏನೋ ಹೇಳ್ತಾ ಇದ್ರಿ. ಮೊದಲ ಮೂವಿನಲ್ಲಿ ನನಗೆ ತುಂಬ ಬೇಜಾರಾಯಿತು ಸರ್, ನನಗೆ ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಅನುಭವಗಳ ಇಲ್ಲ. ಏನಂತಂದ್ರೆ ಈಗ ಹೊಸ ಕಲಾವಿದರು ಬರ್ತಾರಲ್ಲ ಸರ್, ಹೊಸ ಕಲಾವಿದರು ಬಂದಾಗ ಒಂದು ಇಮ್ಯಾಜಿನೇಷನ್ ಬೇರೆ ಇರುತ್ತೆ. ಎಲ್ಲ ನಾವು ಬೇರೆ ನ್ಯೂಸಲ್ಲಿ ನೋಡ್ಕೊಂಡ್ ಬಂದಿರ್ತೀವಿ, ಟಿವಿಯಲ್ಲಿ ನೋಡ್ಕೊಂಡ್ ಬಂದಿರ್ತೀವಿ. ಅವಾಗ ಏನಾಗುತ್ತೆ, ಗಾಂಧಿನಗರಲ್ಲಿ ಸಿನಿಮಾ ರಿಲೀಸ್ ಆದಾಗ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ. ತಮಟೆ ಹೊಡೋದು ವೆಲ್ಕಮ್ ಮಾಡ್ತಾರೆ, ನಮ್ಮ ಕಟ್ಟಡಿಗೆ ಹಾರ ಹಾಕ್ತಾರೆ, ಅಭಿಷೇಕ ಮಾಡ್ತಾರೆ, ನಮ್ಮ ಸಿನಿಮಾ ನೋಡಿ ಸಿಳ್ಳೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ. ಇದನ್ನೆಲ್ಲ ನಾವು ಇಮೇಜಿನಲ್ಲಿ ಬಂದಿರೋದು. ಬಟ್ ಅದೆಲ್ಲ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ಸುಳ್ಳು ಅಂತ. ಇಲ್ಲೆಲ್ಲ ಯಾಕಂತಂದ್ರೆ ನನ್ನ ಸಿನಿಮಾ ರಿಲೀಸ್ ಆದಾಗ ನನಗೆ ಅರ್ಥ ಆಗಿದ್ದು, ಇಲ್ಲಿ ದುಡ್ಡು ಕೊಟ್ರೆ ಮಾತ್ರ ಕೆಲ್ಸಗಳಾಗತ್ತೆ, ದುಡ್ಡಿಲ್ಲ ಅಂದ್ರೆ ಯಾವ ಕೆಲ್ಸಗಳಾಗಲ್ಲ ಸರ್, ಆತರ. ಬಟ್ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂದ್ರೆ ಸರ್, ಕುದುರೆ ತರ ಓಡ್ಬೇಕಂತಂದ್ರೆ ಕತ್ತೆ ತರ ದುಡಿಲೇಬೇಕು ಸರ್.